ನಿರ್ದೇಶನಾಲಯದ ಆದೇಶದಂತೆ ತಂತ್ರಾಂಶ ಸರಳೀಕರಣಗೊಳಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಆಸ್ತಿ ಕಣಜ ತಂತ್ರಾಂಶದಲ್ಲಿ ಗಣಕೀಕರಣಗೊಂಡ ಆಸ್ತಿಗಳ ವಿವರಗಳನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಆರ್ ಅಶೋಕ್ ತಿಳಿಸಿದರು. ಈ ಆಸ್ತಿ ತಂತ್ರಾಂಶದಲ್ಲಿ ಸ್ವತ್ತುಗಳಿಗಾಗಿ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳು, ಸ್ವತ್ತಿನ ಮಾಲೀಕತ್ವ ದೃಢೀಕರಿಸುವ ಪತ್ರ, ಸ್ವತ್ತಿನ ಭಾವಚಿತ್ರ, ಮಾಲೀಕರ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕಂದಾಯ ಪಾವತಿಸಿದ ರಶೀದಿ, ವಿದ್ಯುತ್ ಪಾವತಿ, ನೀರಿನ ಕರ ಪಾವತಿ ರಶೀದಿಯನ್ನು ಫೆಬ್ರವರಿ 25ರೊಳಗೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ಸಲ್ಲಿಸಬೇಕು. ಈಗಾಗಲೇ ಗಣಕೀಕರಣಗೊಂಡ ಆಸ್ತಿ ವಿವರ ಪರಿಶೀಲಿಸಿ ತಿದ್ದುಪಡಿಗಳಿದ್ದರೆ ಪುರಸಭೆಗೆ ಬಂದು ಇವುಗಳಲ್ಲಿ ಯಾವುದೇ ವ್ಯತ್ಯಾಸಗಳಿದ್ದರೂ ಅದನ್ನು ತಿದ್ದುಪಡಿ ಮಾಡಲು ಸರಿಯಾದ ಮಾಹಿತಿ ನೀಡಬೇಕು ಎಂದು ತಿಳಿಸಿದ್ದಲ್ಲದೆ ಈ ಆಸ್ತಿ ಬಗ್ಗೆ ಪ್ರತಿ 23 ವಾರ್ಡ್ಗಳಲ್ಲಿ ಭೇಟಿ ನೀಡಿ ಅಲ್ಲಿಯ ಜನರಿಗೆ ಇದರ ಬಗ್ಗೆ ಪ್ರಚಾರ ಮಾಡಲಾಗುವುದು. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಪಡೆದುಕೊಂಡು ಬಂದು ನಿಮ್ಮ ಆಸ್ತಿಲಿ ತುಂಬಾ ವರ್ಷದಿಂದ ಏನೂ ಮಾಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ ಅಂತ ತಿಳ್ಕೊಂಡಿರ್ತಿಲ್ಲ ಅಂಥ ಕೆಲಸಗಳನ್ನು ನೀವು ಮಾಡ್ಕೋಬಹುದು ಅಂತ ಈ ಒಂದು ಕಾರ್ಯಕ್ರಮನ ಇವತ್ತು ನಾವು ಬೇಲೂರು ಟೌನಲ್ಲಿ 12ನೇ ವಾರ್ಡಾದ ನಮ್ಮ ವಾರ್ಡಿನಿಂದಲೇ ಪ್ರಾರಂಭ ಮಾಡಿ ಸುಮಾರು 23 ವಾರ್ಡುಗಳಲ್ಲಿ ಈ ಜನಗಳಿಗೆ ತಿಳಿಯಪಡಿಸಿ ನಾಗರಿಕ ಪ್ರತಿ ಅಂದರೆ ಕರಡು ಪ್ರತಿ ಈ ಆಸ್ತಿನ ಕಣಜ ಅಂತ ಒಂದು ಕಾರ್ಯಕ್ರಮ ಮಾಡಿ ಯಾರ್ಯಾರು ಬೇಲೂರಿನಲ್ಲಿ ಈ ಸ್ವತ್ತಿನಲ್ಲಿ ಪ್ರಾಬ್ಲಮ್ ಇದೆ, ಅವರ ಆಸ್ತಿ ಬಗ್ಗೆ ಪ್ರಾಬ್ಲಮಲ್ಲಿ ಏನಾದರೂ ಇದ್ದರೆ ಅವರು ಈ ಒಂದು ಸಂದರ್ಭದಲ್ಲಿ ಬಂದು ಅದನ್ನು ಸರಿಪಡಿಸ್ಕೊಂಡು ಅವರ ಆಸ್ತಿನ ಅವರು ನೀಟ್ ಮಾಡಿ ಇಟ್ಕೊಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ಗೋಪಿನಾಥ್, ಕಂದಾಯ ನಿರೀಕ್ಷಕರು ಪ್ರಸನ್ನ, ಬಿಲ್ ಕಲೆಕ್ಟರ್ ಜಯರಾಮ್, ಅಣಸಕೆರೆ ನಾಗರಾಜ್ ಹಾಗೂ 12ನೇ ವಾರ್ಡಿನ ನಾಗರಿಕರಿಗೆ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.